ಅತ್ತೆ ಅತ್ತೆ ಏನು ಅದ್ಯಾಕತ್ತೆ ಹಿಂಗ್ ಮಾತಾಡ್ತೀರಾ? ಇಷ್ಟು ದಿನ ಗನ್ವಾದಂಗ್ ಮಾತಾಡ್ತೀರಿ, ಈಗ ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ನಾನು ಏನ್ ತಪ್ಪು ಮಾಡಿದೆ? ಬಿಡಿ, ಆಗಿದ್ದಾಗೋಯ್ತು. ಅದನ್ನೇ ಸಾಧಿಸ್ಕೊಂಡು ಹೋಗಕ್ಕಾಗುತ್ತಾ? ಅವರು ಹಂಗೆ ಆಡ್ತಾರೆ, ನೀನು ಹಂಗೆ ಆಡ್ತಿದ್ವಲ್ಲ ಅತ್ತೆ. ಏ ನೀನು ನಿನ್ನ ನೋಡ್ತಲೇ ಇದ್ದೀನಿ. ಅವ್ರ ಮನೆಯವರು ಇಲ್ಲಿಗೆ ಬಾ ಅಂತ ಕರೆದಾಗಿಂದನ ಒಂಥರ ಮಾಡ್ತಾ ಇದೀಯ. ಏನು ಸರಿಯಾಗಿ ಕೆಲಸ ಮಾಡಲ್ಲ, ಏನು ಇಲ್ಲ. ಬರೀ ತಿಂದು ಓಡಾಡ್ತಿ, ಏನು ಮಾಡಿಲ್ಲ ಅಂದ್ರೆ ಅದನ್ನ ಯಾಕೆ ಮಾಡ್ಬೇಕು? ನೀನ್ ಮಾಡತ್ತೆ, ನಾನು ಯಾಕೆ ಮಾಡಲಿ? ನನಗೆ ಸಾಕಾಗೈತೆ, ನನಗೆ ತಲೆನೋವು ಒಟ್ಟು ನೋವು ಅಂತ ಮನೆ ಕಂತಿದ್ದೆ. ಈಗ ನೋಡಿ ಆ ಸೂಜಿ ಗುಟ್ಟೆ ಜಗಳ ಮಾಡಿ ಪ್ರಮಾಣ ಮಾಡಿ ಬಂದಿದ್ಯಾ. ನಿನ್ನ ತಳಗೆ ಏನ್ ಹೇಳ್ಬೇಕು ಒಂದು ಗೊತ್ತಾಗಲ್ಲ. ಏನ್ ಬುದ್ಧಿ ಕಲ್ತಿದ್ಯೋ ಏನ್ ಕತ್ತಿಯ ನಿಮ್ಮ ಅಪ್ಪ ಅಮ್ಮ? ಅದ್ ಏನ್ ಬುದ್ಧಿ ಕಲ್ಸ್ಯಾರ ನಿನ್ಗೆ? ನೋಡತ್ತೆ, ನೀನು ನನ್ನ ಬಗ್ಗೆ ಮಾತಾಡು. ನಾನು ತಪ್ಪು ಮಾಡಿದ್ದೀನಿ ನಿಜ, ಅದಕ್ಕೆ ಕ್ಷಮೆನೂ ಕೇಳಿದ್ದೀನಿ. ಹಂಗಂತ ಹೇಳಿ ನಮ್ಮ ಅಪ್ಪ ಅಮ್ಮನ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು. ಯಾಕೆ ಮಾತಾಡಬಾರ್ದು ಅಂತಾನ? ನೀನ್ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ಸಿಲ್ಲ ಅಂತಾನ ಹೇಳ್ತಾ ಇರೋದು. ಅದ್ರಲ್ಲೇನಿದೆ ತಪ್ಪು? ತಂದೆ ತಾಯಿ ಮಕ್ಕಳನ್ನ ತಿದ್ದಿ ಬುದ್ಧಿ ಹೇಳ್ಬೇಕು. ಅವಾಗ್ಲೇ ಮಕ್ಕಳು ನೆಟ್ಟಿಗಿರೋದು. ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಮಾಡ್ಕೊಂಬೋದು. ನಿನ್ನಂಗೆ ಇದ್ರೆ ಅಷ್ಟೇನೆ, ಮುಗೀತು, ಸಂಸಾರ ಹಾಳಾಗೋಗ್ತವೆ. ಅಯ್ಯೋ ಕ್ಷಮಿಸ್ಬಿಡಿ ಅತ್ತೆ, ಕ್ಷಮೆ ಕೇಳ್ತಾ ಇದೀನಿ ತಾನೆ. ನೀವು ಅದನ್ನೇ ಹೇಳಿದ್ರೆ ಹೆಂಗೆ? ಏನ್ ಕ್ಷಮೆ ಕೇಳ್ತೀಯೋ ಏನೋ? ಇವತ್ತು ಮಾತಾಡ್ತೀಯಾ, ನಾಳೆ ದಿವಸ ತಿರ್ಗಾ ಅದೇನೆ. ನಿನ್ನ ನಂಬಕ್ಕಾಗಲ್ಲ. ಏನಾದ್ರೂ ಮಾಡ್ಕೊಂಡು ಹೋಗು, ನನಗೇನಂತ. ಅಯ್ಯೋ ಇವಳೇನು ಹಿಂಗೆ ಆಡ್ತಿದ್ದ ನಮ್ಮ ಅತ್ತೆ? ಅಲ್ಲ, ಆ ಸೂಜಿಗೆ ನಾನೊಂದಿದ್ಕೆ ಇವ್ರಿಗೆ ಯಾಕೆ ಹಿಂಗ್ಸಿಟ್ಟು? ಈ ಸೊಸೆ ಪರವಾಗಿ ಮಾತಾಡ್ಬೇಕು, ತಪ್ಪು ಮಾಡಿದ್ರು ಸೊಸೆ ಪರವಾಗಿ ಮಾತಾಡ್ಬೇಕು. ಅದು ಬಿಟ್ಟು ನಮ್ಮತ್ತೆ ಅವಳು ಸೂಜಿ ಪರವಾಗಿ ಮಾತಾಡುತ್ತೆ. ಅದಕ್ಕೆ ಮತ್ತಿಗೆ ನನಗೆ ಇವ್ರನ್ನ ಕಂಡ್ರೇನೆ ಆಗಲ್ಲ. ನಾನೇನೋ ಮಾಡಬಾರ್ದು ಮಾಡಿದೀನಿ ಅನ್ನೋಂಗೆ ಆಡ್ತಾರೆ. ನಮ್ಮಲ್ಲಿ ಒಬ್ಳು ಅವ್ರ ಅಮ್ಮಗೆ ಇಲ್ಲದ್ದು ಹೇಳ್ಕೊಡಕ್ ಬರ್ತಾಳೆ. ಇದ್ದರಾಗೆ ನಾದ್ನೀರಿದ್ರೆ ಇದೇ ಕತೆ. ಜಗಳ ತಂದಿಕ್ತಾವ ಬಂದಿಲ್ಲ ದಿನಾನ. ಅದನ್ನ ಬೇರೆಯವ್ರಿಗೆ ಹೋಗಿದ್ರತ್ತ ಯಾವಾಗ್ಲೂ 6 ತಿಂಗಳಿಗೋ 3 ತಿಂಗಳು ಬಂದು ಹಬ್ದಾಗೋ ಇದ್ರಾಗೋನ ಹೋಗವತ್ತ. ಇಲ್ಲೇ ಇದ್ದರಾಗದೀವಿ ಅಂತಾನ ಆಗ್ಲ ಬರ್ತಾವ ಇಲ್ಲಿಗೆ. ತಿಂಬಕಾಯಿನ ಏನಪ್ಪ ಈ ಮನೆಗೆ ನನಗಂತೂ ನೆಮ್ಮದಿನೇ ಇಲ್ಲ. ಕಂಡರ ಬಗ್ಗೆ ಅಯ್ಯೋ ಅಂತಾರೆ, ಸೊಸೆ ಬಗ್ಗೆ ಒಂದಿಷ್ಟು ಪ್ರೀತಿ ಇಲ್ಲ, ಕಾಳಜಿ ಇಲ್ಲ. ಎಂತ ಜನನೋ ಏನ್ ಕತ್ತಿಯೋ. ನಾನು ಎಂತ ಮನೆ ಮದುವೆ ಆಗಿ ಬಂದು ನನಗಂತೂ ಈ ಮನೆಗೆ ಇರಕ್ಕೆ ಇಷ್ಟ ಆಗ್ತಾ ಇಲ್ಲ. ಇವನಬ್ಬ ಬಂದ, ಇವನೇನು ಹೇಳ್ತಾನೋ ಯಾರಿಗೆ ಗೊತ್ತು. ರೀ ಏನು? ಎಲ್ಲಿಗೆ ಹೋಗಿದ್ರಿ? ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳಬಾರ್ದ? ಎಂಟಿ ಆದವಳು ಅಷ್ಟನ್ನು ಕೇಳಕ್ ಹಕ್ಕಿಲ್ವಾ? ಹೌದಾ, ನಾನು ಸೂಜಿ ಮಂತಕ್ಕೆ ಹೋಗಿದ್ದೆ. ಅವಳು ಮಂತಕ್ಕ? ಯಾಕೆ 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 ಹೋಗಿದ್ರಿ? ಇನ್ನೇನಾದರೂ ಚಾಡಿ ಹೇಳಿದ್ಲ ಅವಳು ನನ್ನ ಬಗ್ಗೆನ? ಮನೆ ಹೇಳಿ ಅವಳು ಸಂಸಾರನ ಹಾಳು ಮಾಡ್ತಾಳೆ. ಅವಳು ಮಂತಕ್ಕೆ ಯಾಕೆ ಹೋಗಿದ್ರಿ ನೀವು? ಅವಳು ಯಾಕೆ ಕರೆದಿದ್ಲು ನಿಮ್ಮನ್ನ? ಅವಳೇನು ಕರೆದಿರ್ಲಿಲ್ಲ, ನಾನೇ ಹೋಗಿದ್ದೆ. ಏನು ನೀ ಹೋಗಿದ್ದ? ಯಾಕೆ ಏನಕ್ಕೆ? ಅವಳ ಬಗ್ಗೆ ನಿನ್ಗೆ ಯಾಕೆ ಅಷ್ಟೊಂದು ಇದು? ಏನ್ ನಡೀತಾ ಐತೆ ಇಲ್ಲಿ? ಏಯ್ ಮುಚ್ಚು ಬಾಯಿ. ಏನಾದರೂ ಮಾತಾಡಿದ್ರೆ ಏನೂ ಇಲ್ಲ, ಬರೀ ಯಾವಾಗ್ಲೂ ಕೆಟ್ಟದಾಗಲೇ ಅರ್ಥ ಮಾಡ್ಕೊಂತಿಯಲ್ಲ. ನಾನು ಹೋಗಿ ಕ್ಷಮೆ ಕೇಳಿ ಬಂದೆ. ನಿನ್ನ ಮಾತಿಂದನ, ನೀನು ಹೇಳಿದ ಸುಳ್ಳಿಂದನ ಹೋಗಿ ಪಾಪ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿದ್ನಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ಯಾಕೋ ಬೇಜಾರಾಗಿತ್ತು. ನಮ್ಮ ಮಾವ ಬಂದಿದ್ರ, ನಮ್ಮ ಅಕ್ಕನ ಗಂಡ, ಅವರೇ ಕರ್ಕೊಂಡು ಹೋದ್ರು. ಅವ್ರ ಹತ್ರ ಕ್ಷಮೆ ಕೇಳಿ ಟೀ ಕುಡ್ದು ಬಂದೆ. ಈಗ ನನಗೆ ಮನಸ್ಸಿಗೆ ಸಮಾಧಾನ ಆಯ್ತು. ಓಹೋ, ಅಲ್ಲ ದೇವಸ್ಥಾನದ ಹತ್ರ ಕ್ಷಮೆ ಕೇಳಿದ್ದು ಇನ್ನ ಸಾಲ್ದ? ನಾನ್ ಕೇಳಿದ್ದು ಇನ್ನ ನೀವು ಮಂತಕ್ಕೆ ಬೇರೆ ಹೋಗಿದಿರಲ್ಲ, ಅವಳಿಗೆ ಕೊಂಬ್ ಬರ್ತವೆ ಹಂಗೆಲ್ಲ ಮಾಡಿದ್ರೆ. ಅವಳು ಏನು ಕಮ್ಮಿ ಇಲ್ಲ, ಅವಳು ಅಂದ್ಲು. ಮುಚ್ಚು ಬಾಯಿ. ಅಲ್ಲಿ ಕೇಳಿದ್ದಲ್ಲ, ಹೋಗಿ ಅವ್ರ ಮಂತಕ್ಕೆ ಹೋಗಿ ನಾವೇನೇ ಮಾತಾಡಿಸಿ ಅವ್ರನ್ನ ಕ್ಷಮೆ ಕೇಳಿದ್ರೆ ಅದರಲ್ಲಿ ಒಂಥರ ಗೌರವ, ಅವ್ರಿಗೂ ಸಮಾಧಾನ ಆಗುತ್ತೆ. ಏನೋ ಅವ್ರ ತಪ್ಪು ಅವ್ರು ಅರ್ಥ ಮಾಡ್ಕೊಂಡ್ರಲ್ಲ ಅಂತಾನ. ಅದಕ್ಕೆ ಬಾ ಹೋಗೋಣ. ಎಲ್ಲಿಗೆ? ಸೂಜಿರ್ ಮನೆ ಹತ್ರ ಹೋಗಿ ಅವ್ರ ಅತ್ತೆ ಮತ್ತೆ ಸೂಜಿ ಹತ್ರ ಕ್ಷಮೆ ಕೇಳುವಂತೆ ನೀನು. ಅಲ್ದಿ ದೇವಸ್ಥಾನ ಹತ್ರ ಕೇಳಿರ್ಬೋದು ಎಲ್ಲರ ಎದುರಿಗೆ. ಆದರೆ ಈಗ ನಾವು ಇಬ್ಬರೇ ಹೋಗಿ ಅವ್ರ ಮನೆಗೆ ಹೋಗಿ ನಗ್ನಾಗ್ತಾ ಮಾತಾಡ್ಸ್ಕೊಂಡು ಏನೋ ನಮ್ಮದು ತಿಳಿದೇ ತಪ್ಪಾಯಿತು, ಕ್ಷಮಿಸ್ಬಿಡ್ರಿ ಅಂತ ಕೇಳಿದ್ರೆ ಅವರು ಕ್ಷಮಿಸ್ತಾರೆ. ಅವ್ರಿಗೆ ಕ್ಷಮಿಸೋದು ದೊಡ್ಡ ಗುಣ ಐತೆ. ಅದಕ್ಕೇನೆ ಬಾ ಹೋಗೋಣ. ನಾನು ಅಲ್ಲಿಗೆ ಬರ್ಬೇಕಾ? ಅವ್ರ ಮಂತಕ್ಕೆ ಯಾವುದೇ ಕಾರಣಕ್ಕೂ ಬರಲ್ಲ. ನೀವ್ಯಾಕೆ ಹೋಗಿದ್ರಿ? ಹೋಗ್ಬಾರ್ದಾಗಿತ್ತು. ಅವಳು ಮನೆ ಹಾಳು ಮಾಡ್ಬಿಡ್ತಾಳೆ, ಸೂಜಿ ಗಂಡ ಹೆಂಡತಿನ ದೂರ ಮಾಡ್ತಾಳೆ. ನೀವ್ಯಾಕೆ ಹೋಗಿದ್ರಿ ಅವಳ ಹತ್ರ? ನೋಡು ಪುಷ್ಪ, ನೀನು ಮಿತಿ ಮೀರಿ ಮಾತಾಡ್ತಾ ಇದ್ಯಾ. ನಾನು ಹೇಳೋದ ಕೇಳು. ಹೇಳೋದು ಇಲ್ಲ, ಕೇಳೋದು ಇಲ್ಲ. ನಾನು ಬರಲ್ಲ ಅಂದ್ರೆ ಬರಲ್ಲ. ಪುಷ್ಪ, ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಾ ಸುಮ್ಮನೆ ಹೋಗಿ ಕ್ಷಮೆ ಕೇಳು. ನಿಂದೇನು ಕಿರೀಟ ಕೆಳಗೆ ಬೀಳಲ್ಲ. ನೀನು ತಪ್ಪು ಮಾಡಿದೆ ಕ್ಷಮೆ ಕೇಳ್ತೀಯ. ನಾನು ಹೋದಾಗ ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ ಅವರಿಬ್ರು, ಅತ್ತೆ ಸೊಸೆನು. ನೋಡಿದ್ರೆ ಸಂತೋಷ ಆಗುತ್ತೆ. ಹೌದಾ? ಹಂಗಾದ್ರೆ ಹೋಗಿ ಅಲ್ಲೇ ಇರಿ ಅವಳ ಜೊತೆಗೇನೆ. ಇಲ್ಲಿಗೆ ಯಾಕೆ ಬಂದ್ರಿ? ನಾಚಿಕೆ ಆಗಲ್ವೇನು ಹಿಂಗೆ ಮಾತಾಡೋಕ್ಕೆ? ಅವಳು ಎಷ್ಟು ಚೆನ್ನಾಗಿ ಬಾಯಿ ತುಂಬನ ಮಾದೇಶಣ್ಣ ಅಂತ ಕರೀತಾಳೆ. ಅಂಥವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ? ನಾಚಿಕೆ ಆಗಲ್ವಾ ನಿನಗೆ? ನೀನು ಕ್ಷಮೆ ಕೇಳ್ದಿದ್ರು ಪರವಾಗಿಲ್ಲ, ನೀನು ಮುಚ್ಕೊಂಡು ಇಲ್ಲೇ ಬಿದ್ದಿರು. ನೀನು ಅಲ್ಲಿಗೆ ಬಂದ್ರೂ ಅಲ್ಲೂ ಮರ್ಯಾದೆ ಕಳಿತೀಯ. ಹೆಂಗೋ
ನಾನು ಹೋಗಿ ಮರ್ಯಾದೆ ಉಳಿಸ್ಕೊಂಡ್ ಬಂದಿದ್ದೀನಿ. ನಿನ್ನೇನಾದ್ರೂ ಕರ್ಕೊಂಡೋಗಿ ಕ್ಷಮೆ ಕೇಳಕ್ಕೆ ಅಂತ ಕರ್ಕೊಂಡೋದ್ರೆ ನೀನು ದೊಡ್ಡ ಗಲಾಟಿನೇ ಮಾಡ್ತೀಯ. ನಾಚಿಕೆ ಆಗಲ್ವಾ ನಿನ್ಗೆ ಹಿಂಗೆ ಮಾತಾಡಕ್ಕೆ? ಹೆಂಡ್ತಿನೇ ಹೊಡಿತೀರಾ? ಅವಳು ಯಾವಳಿಗೋಸ್ಕರನೋ? ನಾನು ಏನಂತ ತಪ್ಪಾಡ್ದೆ? ನೀನ್ ತಾನೇ ಹೇಳಿದ್ದು ಎಷ್ಟು ಸಂತೋಷ ಆಗುತ್ತೆ ಅಂತಾನ ಅವ್ರು ನೋಡಿದ್ರಿ ಅಂತಾನ, ಅದಕ್ಕೆ ಹೇಳಿದ್ದು. ನೀನ್ ಯಾಕೆ ಹಂಗ ಅನ್ಬೇಕು? ಅವಳೇನ್ ತ್ರಿಪುರ ಸುಂದರಿನಾ? ಹೇಳು. ತ್ರಿಪುರ ಸುಂದರಿ ಅಂತ ಹೇಳ್ತಾ ಇಲ್ಲ, ಗುಣದಲ್ಲಿ ನಡತೆಯಲ್ಲಿ ಒಳ್ಳೆಯವರು ಅಂತ ಹೇಳಿದ್ದು. ನೀನು ಅದನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂತಿಯಲ್ಲ. ಅವಳಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತೀರಾ? ನನ್ನ ಮೇಲೆ ಕೈ ಮಾಡ್ತೀರಾ? ನಾನು ಹೋಗ್ತೀನಿ, ಮನೆ ಬಿಟ್ಟು ಹೋಗ್ತೀನಿ. ಅವಾಗ ಗೊತ್ತಾಗುತ್ತೆ ನಾನು ಹೋದ್ರೆ. ಹೋಗ್ತಾ ಇರು, ನಾನೇ ನಿನ್ನ ಆಚೆಯಿಂದ ದಬ್ತೀನಿ ಬ್ಯಾಗ್ ಎಸ್ತು. ಹೋಗೆ ಆಚೆಗೆ. ನನ್ನ ಬಗ್ಗೆನೇ ಇಷ್ಟೊಂದು ಕೇವಲವಾಗಿ ಮಾತಾಡ್ತೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಯಾಕೆ ನಾಚಿಕೆ ಆಗಬೇಕು? ನಿನಗೆ ನಾಚಿಕೆ ಆಗಬೇಕು. ಏನ್ ತಿನ್ಬಿಟ್ಟು ಕಂಡರಿಗೆ ಹೆಂಗಸ್ರನ್ನೆಲ್ಲ ನಾವು ಹೊಗಳ್ತೀಯಲ್ಲ, ಒಳ್ಳೆಯವರು ಹಂಗೆ ಹಿಂಗೆ ಅಂತಾನ. ನಿನಗೆ ನಾಚಿಕೆ ಆಗ್ಬೇಕು. ನಾನು ಬ್ಯಾಗ್ ತಗೊಂಡು ಈಗಲೇ ಹೋಗ್ತೀನಿ ನಮ್ಮ ತವ್ರ ಮನೆಗೆ. ಹೋಗ್ತಾ ಇರು, ಇಷ್ಟೊಂದು ದಿಮಾಕಿರಳು ನೀನು. ಅಲ್ಲೇ ಇರು, ಬರಬೇಡ ಗಂಡನ ಮನೆಗೆ. ಹೋಗು. ಏನೋ ಮಾತಾಡ್ತಾಳೆ, ಏನೋ ಪಾಪ ಒಳ್ಳೆಯವರು. ಬಾ ಹೋಗಿ ನೀನು ಕ್ಷಮೆ ಕೇಳಿದ್ರೆ ಅವರು ಕ್ಷಮಿಸ್ತಾರೆ. ಒಳ್ಳೆಯವರು ಚೆನ್ನಾಗಿ ಮಾತಾಡಿದ್ರು ಅಂತ ಹೇಳಿದ್ರೆ ಏನೇನೋ ಕಲ್ಪನೆ ಮಾಡ್ಕೊಂತಾಳೆ. ಪುಷ್ಪ ಏನತ್ತೆ? ಯಾಕೆ ಹಿಂಗ್ ಕಣ್ಣೀರ್ ಹಾಕೊಂಡು ಬ್ಯಾಗ್ ತಗೊಂಡು ಹೊರಟಿದ್ಯಾ? ಎಲ್ಲಿಗೆ ಹೋಗ್ತೀಯೇ? ನಾನು ಅನ್ನೇನ್ ಕೇಳ್ತೀರಾ? ನಿಮ್ಮ ಮಗನ್ ಕೇಳ್ರಿ. ಯಾಕೋ ಮದೇಶ ಏನಾಯ್ತು? ಯಾಕೋ ಹಿಂಗ್ ಹೇಳ್ತಾ ಇದ್ದಾಳೆ ಅವಳು? ತವ್ರ ಮನೆಗೆ ಹೋಗ್ತೀನಿ ಅಂತ ಬ್ಯಾಗ್ ತಗೊಂಡು ಹೊರಟಿದ್ದಾಳೆ. ಏನು ಇದೆಲ್ಲನ? ಏನು ಅಂದ್ರೆ ಅವಳು ನನ್ನ ಬಗ್ಗೆನೇ ಎಷ್ಟು ಇದ್ರಾಗ ಮಾತಾಡ್ತಾಳೆ ಕೇವಲವಾಗಿ. ನಾಚಿಕೆ ಇಲ್ಲ ಅವಳಿಗೆ. ಅದನ್ನ ಹೇಳಕ್ಕೆ ನನಗೆ ಒಂಥರ ಆಗುತ್ತೆ. ಥೂ, ನಾಚಿಗೆಟ್ಟವಳೆ. ಏನಾಯ್ತು? ಏನಂದ್ಲವಳು? ಏನಿಲ್ಲ, ನಾನು ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿದ್ದಾಗ ಬೇಜಾರಾಗಿತ್ತು. ನಾನು ಸೂಜಿ ಬಗ್ಗೆ ಕೆಟ್ಟ ಮಾತಾಡಿದೆ ಸುಮ್ಮನೆ ಅಂತಾನೆ. ಅದಕ್ಕೆ ನಮ್ಮ ಮಾವ ಬಂದು ನಮ್ಮ ಮಲ್ಲಿಯಕ್ಕರ ಯಜಮಾನ್ರು ಅಲ್ಲಿ ಕರ್ಕೊಂಡೋದ್ರು. ಬಾ ಅಲ್ಲಿ ಹೋಗಿ ಕ್ಷಮೆ ಕೇಳಿವಂತೆ ಅಂತ ನಾನು ಹೋದೆ. ಅವರು ಏನಂತಾರೋ ಏನೋ ಬೈತಾರೇನೋ ಅಂದ್ಕೊಂಡಿದ್ದೆ. ಆದರೆ ಸೂಜಿನ ಅವ್ರ ಅತ್ತೆನ ಎಷ್ಟು ಚೆನ್ನಾಗಿ ಮಾತಾಡಿದ್ರು. ಕ್ಷಮಿಸಿದ್ರು, ಎಷ್ಟು ನಗ್ನಗ್ತಾ ಮಾತಾಡಿದ್ರು, ಎಷ್ಟು ಒಳ್ಳೆಯವರು ಅಂತ ಹೇಳಿದ್ರೆ ಹೋಗಿ ಅವಳ ಹತ್ರನೇ ಇರು. ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳಲ್ಲ ಇವಳು. ನೋಡಮ್ಮ, ಹೆಂಡತಿ ಆದವಳು ಇಂಥ ಮಾತಾಡಿದ್ರೆ ನಿನಗೆ ಸಿಟ್ಟು ಬರ್ದಂಗಿರುತ್ತಾ? ಅದಕ್ಕೆ ಕಾಪಾಡ್ಕೊಂಡು ಬಿಟ್ಟೆ. ಸರಿಯಾಗಿ ಮಾಡಿದ್ಯಾ ತಗ. ನಾಚಿಗೆಟ್ಟವಳೆ, ಹಂಗ್ ಮಾತಾಡಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬರುತ್ತೆ? ಹೆಂಗ್ ಮನ್ಸು ಬರುತ್ತೆ? ಮತ್ತೆ ಇವ್ರು ಮಾಡಕ್ ಸರಿನಾ ಅತ್ತೆ? ಅಲ್ಲ, ಈ ಹೆಂಡತಿಗೆ ಅವಮಾನ ಆಯ್ತು ಅವಳಿಂದನ. ಅಲ್ಲೇ ದೇವಸ್ಥಾನದ ಹತ್ರ ನಾನು ಕ್ಷಮೆ ಕೇಳಿದೀನಿ. ಆ ಸೂಜಿನ ಅವ್ರ ಅತ್ತೆನು ಎಲ್ಲಾರ್ನು. ತಿರ್ಗಾ ಇವ್ರು ಯಾಕೆ ಹೋಗ್ಬೇಕಾಗಿತ್ತು ಅವ್ರ ಮಂತಕ್ಕೆ? ಯಾಕೆ ಹೋಗ್ಬೇಕಾಗಿತ್ತು? ಅವ್ರಿಗೂ ನಮ್ಗೂ ಏನ್ ಸಂಬಂಧ? ನಮ್ಗೆ ಅವ್ರಿಗೆ ಜಗಳ ಆಗೈತೆ ಅಂದ್ಮೇಲೆ ಅದು ಹೋಗ್ಬಾರ್ದು, ನಮ್ಗೆ ಆಗಲ್ಲ ಅಂತಾನ. ಇವ್ರಿಗೆ ಹೆಂಡತಿಗಿಂತನ ಅವಳೇ ಹೆಚ್ಚು. ಆಯ್ತು ಬಿಡಿ, ಹೆಂಗಾದ್ರೂ ಇರ್ರಿ, ಯಾರ ಜೊತೆಗಾದ್ರೂ ಇರು, ನನಗೇನಂತೆ, ನಾನು ಹೋಗ್ತೀನಿ. ಮುಚ್ಚೆ ಬಾಯಿ, ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿದ್ಯಲ್ಲ. ಹೊಲ್ಸ್ ಬಾಯಿಗೆ ನೀವು ಹೆಂಗೆ ಬರ್ತೀನಿ ಇಂಥವೆಲ್ಲ ಮಾತಾಡಕ್ಕೆ? ಹೋಗು, ತೊಲಗು ಇಲ್ಲಿಂದನ. ಇಲ್ಲಿ ನಮ್ಮ ಕಣ್ಣೆರಿಗೆ ಇರಬೇಡ. ನಿನ್ನಂತಳು ಈ ಮನೆಗಿದ್ರೆ ನಮ್ಗೆ ಇನ್ನೇನೇನು ಆಪತ್ ಬರುತ್ತೋ ಏನ್ ಸುಡ್ಗಾಡು. ದೇವ್ರ ಮೇಲೆ ಸುಳ್ಳ ಸತ್ಯ ಅಂತ ಪ್ರಮಾಣ ಮಾಡಿದ್ಯಾ? ಅದೇನ್ ಕಾದಿದ್ಯಾ ಏನೋ ನಿನ್ನಿಂದನ? ತೊಲಗು ಇಲ್ಲಿಂದನ ಮೊದ್ಲು. ಆಯ್ತು, ನಾನು ಹೋಗ್ತೀನಿ, ನಾನು ತೊಲಗ್ತೀನಿ. ಇವ್ರಿಗೆ ಯಾರು ಇಷ್ಟನೋ ಅವಳನ್ನೇ ಕರ್ಕೊಂಬಂದು ಈ ಕೇಳ್ರಿ ಈ ಮನೆಯಕ್ಕೆ. ನಾಚಿಗೆಟ್ಟವಳೆ, ಹೆಂಗಾದ್ರೂ ಮನ್ಸು ಬರುತ್ತೋ ಹಿಂಗೆಲ್ಲ ಮಾತಾಡಕ್ಕೆ? ನಾನು ಮಾಡಿದ ತಪ್ಪ ಏನಿಲ್ಲ ಕಣ, ಸರಿಯಾಗಿ ಮಾಡಿದ್ಯಾ. ನಾನಾಗಿದೆ ಇನ್ನೂ ಒಂದೆರಡು ಕೊಡ್ತಿದ್ದೆ ಅವಳಿಗೆ, ನೀನು ಒಂದೇ ಏಟು ಹೊಡೆದಿದ್ಯಾ. ಸರಿಯಾಗಿ ಮಾಡಿದ್ಯಾ ತಗ. ಬುದ್ಧಿ ಬರ್ಬೇಕಂದ್ರೆ ಬಿಡಬೇಕು ಏಟ. ನಡಿ, ನೀನೇನು ಚಿಂತೆ ಮಾಡಬೇಡ. ಅವಳು ಹೋದ್ರೆ ಹೋಗ್ಲಿ. ಅವರಪ್ಪ ಅಮ್ಮ ಏನೇನೆ ಕರ್ಕೊಂಬರ್ತಾರೆ. ಹೌದಮ್ಮ, ನನಗೂ ಅದಕ್ಕೆ ಸಿಟ್ಟು ಬಂದಿದ್ದು. ಅಲ್ಲ, ಸೂಜಿ ಪಾಪ ನನ್ನ ಎಷ್ಟು ಚೆನ್ನಾಗಿ ಮಾದೇಶಣ್ಣ ಅಂತ ಮಾತಾಡಿಸ್ತಾಳೆ. ಅಂಥವಳ ಬಗ್ಗೆನೇ ಇಲ್ದೇ ಇರೋ ಸಂಬಂಧ ಕಲ್ಪಿಸ್ಕೊಂಡು ಮಾತಾಡ್ತಾಳಲ್ಲ ಇವಳು. ಹೌದು ಕಣ, ಹೊಲ್ಸ್ ಬಾಯಾಗೆ ಹೊಲಸೇ ಬರೋದು. ನೀನು ಅದಕ್ಕೆ ಬೇಜಾರು ಮಾಡ್ಕೋಬೇಡ, ಬಾ ಒಳಿಕೆ. ಇವಳು ಮದುವೆ ಮಾಡ್ಕೊಂಡು ನಾವು ದೊಡ್ಡ ತಪ್ಪು ಮಾಡಿದ್ವಿ ಅಂತ ಅನಿಸ್ತೈತೆ ಕಣಮ್ಮ. ಪಾಪ ಸೂಜಿ ಏನೋ ತಪ್ಪು ಮಾಡದೇ ಇದ್ರು ಅವಳು ಪ್ರಮಾಣ ಮಾಡಂಗೆ ಆಯ್ತಂತೆ. ನಾನು ಇದ್ದಿದ್ರೆ ನಾನು ಹೋಗ್ಬೋದಾಗಿತ್ತು. ಹೋಗ ಅವಳ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಬರ್ಬೇಕು ಸೂಜಿನ. ಪಾಪ ಅವಳಿಗೆ ಬೇಜಾರಾಗಿರುತ್ತೆ. ಪುಷ್ಪ ಅನ್ನೋಳು ಸುಮ್ಮನೆ ಇಲ್ದಿರೋದೆಲ್ಲ ಹೇಳಿ ಚಾಡಿ ಚಿಚ್ಚಳು. ಏನಪ್ಪ ಎಂಥವು ಅವಳು ಹೇಳೋ ಅವಳು. ನನಗಿಂತ ಅವ್ರಿಗೆ ಬೇರೆಯವ್ರ ಮೇಲೆ ಪ್ರೀತಿ ಜಾಸ್ತಿ. ಏನವಳೆ ಬಾಯಿ ಒಳ್ಳೆಯವಳ ಮಂಗೆ ಹೇಳ್ತಾರೆ. ಏನೇ ಪುಷ್ಪ, ಅಲ್ಲ ಏನೋ ಸುಳ್ಳೇಳಿ ಸತ್ಯ ಅಂತ ಪ್ರಮಾಣ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದಂತೆ. ಅಯ್ಯೋ, ನಾನಿರ್ಲಿಲ್ಲ ನೋಡು, ನಾನು ಬರ್ಬೇಕಾಗಿತ್ತು. ನೀನು ಮೂರ್ಛೆ ಹೋಗಿ ಬಿದ್ದಿಯಲ್ಲ, ಅದು ನಾನು ನೋಡ್ಬೇಕಾಗಿತ್ತು. ಛೇ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ ನೋಡು. ಎಲ್ಗೋ ಹೋಗಿದ್ದೆ ನನ್ನ ಗಂಡನ ಜೊತೆಗೆ, ಹಂಗಾಗಿ ಮನೆಗಿರ್ಲಿಲ್ಲ. ಏಯ್ ಸೀತಾ, ನೀನ್ ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಸುಜಿ ಒಂದೇನೆ, ಮುಚ್ಕೊಂಡು ಹೋಗು. ಓಹೋ, ನೋಡಕ್ಕೆ ಇರ್ಲಿಲ್ವಂತಿವಳು. ಏನಂಗೇನೆ ಅದೇನೇ ಪಿಕ್ಚರ್ ನೋಡಿ ನೋಡಕ್ಕೆ ಮುಚ್ಕೊಂಡು ಹೋಗಿ. ನನ್ನ ಕಷ್ಟ ನನಗೆ, ನನ್ನ ಗಂಡ ನಮ್ಮ ಅತ್ತೆ ನನ್ನೇ ಬಾಯಿ ಬಂದಂಗೆ ಬೋಯು ನನ್ನೇ ಮನೆ ಬಿಟ್ಟು ಕಳಿಸಿದ್ದಾರೆ.
ಇವಳು ಉರಿಯ ಬೆಂಕಿಗೆ ತುಪ್ಪ ಸುರಿಯಕ್ ಬಂದವಳೆ, ಹೋಗಿ ಮುಚ್ಕೊಂಡು. ಹೌದಾ, ಒಳ್ಳೇದಾಯ್ತಲ್ಲ. ಅಯ್ಯೋ ಎಂತ ಸಿಹಿ ಸುದ್ದಿ ಹೇಳಿದೆ ಪುಷ್ಪ. ಒಳ್ಳೆ ಕೆಲಸ ಮಾಡ್ಯಾರೆ ಮಾದೇಶ್ ಅಣ್ಣನೂ ನಿಂಗ ಕೈನೂ. ನಿನ್ಗೆ ಆಗ್ಬೇಕಾಗಿತ್ತು ಸರಿಯಾಗಿ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋದವಳು ನೀನು, ಆದ್ರೆ ಚಾಡಿ ಹೇಳಿದ್ದು ಸೂಜಿ ಮೇಲೆ. ಅದಕ್ಕೆ ನಿನ್ಗೆ ಸರಿಯಾಗಿ ಆಗೈತಿ. ಹೋಗು ಹೋಗು ಬೇಗ ತವ್ರ ಮನೆಗೆ. ನಿಮ್ಗೆ ಐತೆ ಕಣ್ರಿ, ನಿನ್ಗೂ ಸೂಜಿಗೂ ನೋಡ್ತಾ ಇರ್ರಿ ನಾನು ಏನ್ ಮಾಡ್ತೀನಿ ಅಂತನ. ನನ್ ಕೆಣಕಿ ಯಾರೂ ತಪ್ಪಿಸ್ಕೊಳಕ್ ಆಗಲ್ಲ. ಹೌದಾ, ಅಲ್ಲ ನೀನೇನೆ ಊರ್ ಬಿಟ್ಟು ಹೋಗ್ತಾ ಇದ್ಯಾ, ಗಂಡನ್ನೇ ಬಿಟ್ಟು ತವ್ರ ಮನೆ ಸೇರ್ತಾ ಇದ್ಯಾ. ಇನ್ನ ನೀನ್ ನಮ್ಮನ್ನೇನ್ ಮಾಡ್ತೀಯಾ? ಹೋಗು, ನಿನ್ನ ನೀನು ನೋಡ್ಕೊಂಡ್ ಹೋಗಿ ಮೊದ್ಲು, ಆಮೇಲೆ ನಮ್ಮನ್ನ ನೋಡ್ಕೊಂಬಂತೆ. ಹೋಗು ಹೋಗು ಹೋಗೆ. ಹೋಗ್ತೀನಿ ಕಣೆ, ಹೋಗ್ತೀನಿ. ಹೋದ್ರೆ ಏನು ಬರ್ದಂಗಿರಲ್ಲ, ಪರ್ಮನೆಂಟ್ ಆಗಿ ನಾನು ತವ್ರ ಮನೆಗೆ ಇರಲ್ಲ, ಬರ್ತೀನಿ ಮತ್ತೇನ. ಅವಾಗಿರೋದು ನಿಮ್ಮಿಬ್ರಿಗೂ ಉಪ್ಪಿನಕಾಯಿ ಮಾಡ್ಕೊಂಡು ಏನೋ ಒಂದಿಟ್ಟು ದುಡಿತೀವಿ ಅಂತನ ಮೇರಿತಾ ಇದ್ರೆ ಇಬ್ರು ಅಲ್ವೇ. ಅದನ್ನ ಹೆಂಗ್ ಹಾಳು ಮಾಡ್ತೀವಿ ಅಂತ ನೋಡು. ಹಾಳು ಮಾಡ್ತಾಳಂತೆ. ಅಲ್ಲ, ಹಾಳಾಗಿರೋ ಬದುಕನ್ನ ಸರಿಯಾಗಿ ಮಾಡ್ಕೊಂಬದೇ ಗೊತ್ತಿಲ್ಲ ಇವಳಿಗೆ. ಏನೋ ನಮ್ಮನ್ನ ಹಾಳು ಮಾಡ್ತಾಳಂತೆ. ದೇವರ ಹಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಕೇಳದೆ ಕಷ್ಟವ ಕೊಡುವ, ತನ್ನ ಮನದಂತೆ ಕುಣಿಸಿ ನಲಿಯುವ. ದೇವರ ಹಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಇವಳು ನನ್ನೇ ಅಂಗಿಸ್ಕೊಂಡು ಆಡ್ತಾ ಇದ್ದಾಳೆ. ದೇವರಾಟ ಬಲ್ಲವರಾರು ಅಂತ ನಾನು ತೋರಿಸ್ತೀನಿ, ದೇವರಾಟ ಏನು ಅಂತಾನ.